ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ವಿಂಟೇಜ್ ಕಾರುಗಳು ಅಂದ್ರೆ ಕೇಳಬೇಕಾ? ಜನರ ಕುತೂಹಲ ದುಪ್ಪಟ್ಟಾಗಿರುತ್ತೆ. ಶತಮಾನಗಳಷ್ಟು ಹಳೆಯದಾದ ವಿಂಟೇಜ್ ಕಾರುಗಳು ಬೆಂಗಳೂರಿನಿಂದ ಹೊರಟು ಹೊಸಪೇಟೆಗೆ ಬಂದಿದ್ದು ಹಂಪಿಯಲ್ಲಿ ಜನರ ಮನಸೂರೆಗೊಳಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದಕ್ಕಿಂತ ಒಂದು ಡಿಫರೆಂಟ್, ಎಂಥವರನ್ನು ಸೆಳೆಯುವಂತಹ ಲುಕ್, ಸಖತ್ ಸ್ಟೈಲ್, ಸೂಪರ್ ಡಿಸೈನ್. ಇದು ವಿಂಟೇಜ್ ಕಾರುಗಳ ದರ್ಬಾರ್. ಹಂಪಿಯಲ್ಲಿ ವಿಂಟೇಜ್ ಕಾರುಗಳ ಸಮಾಗಮ. ಫೆಡರೇಷನ್ ಆಫ್ ಹಿಸ್ಟಾರಿಕ್ ವೆಹಿಕಲ್ಸ್ ಆಫ್ ಇಂಡಿಯಾ ಸಂಘಟನೆಯು ಬೆಲ್ಜಿಯಂ ಮೂಲದ ಡೆಸ್ಟಿನೇಷನ್ ರ್ಯಾಲಿ ಸಂಸ್ಥೆಯ ಜೊತೆಗೂಡಿ ವಿಂಟೇಜ್ ಕಾರುಗಳ ಪ್ರವಾಸ ಹಮ್ಮಿಕೊಂಡಿದೆ. ದೇಶದ 20 ಕಾರುಗಳು ಹಾಗೂ ಇತರೆ ದೇಶಗಳ 20 ಕಾರುಗಳು ಸೇರಿ ಒಟ್ಟು 40 ಕಾರುಗಳ ಪ್ರವಾಸ ಹಂಪಿಯಲ್ಲಿ ಸಮಾಗಮಗೊಂಡಿದೆ. ಮುಂದಿನ ದಿನಗಳಲ್ಲಿ ಈ ವಿಂಟೇಜ್ ಕಾರುಗಳು ಚಿಕ್ಕಮಗಳೂರು, ಕೊಡಗು, ಮೈಸೂರು ಮೂಲಕ ಇದೇ 21ರಂದು ಬೆಂಗಳೂರಿಗೆ ವಾಪಸ್ಸಾಗಲಿದೆ. ಪ್ರತಿಯೊಂದೂ ಬಹಳ ಚಾಕುಚಕ್ಯತೆಯಿಂದ ನಮಗೆ ಇದೊಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಕೂಡ ನಮಗೆ ಒಳ್ಳೆ ಔತಣಕೂಟವನ್ನು ಕೊಟ್ಟಿದ್ರು. ಇವತ್ತು ಬೆಳಗ್ಗೆ ನಾವು ತುಂಗಭದ್ರಾ ಡ್ಯಾಮು ಅಲ್ಲೆಲ್ಲ ಹೋಗಿ ನಂತರ ನಮ್ಮ ಯುನೆಸ್ಕೋ ಕ್ಷೇತ್ರವಾದ ಇದು ಹಂಪಿ, ಅದರಲ್ಲಿ ನಮ್ಮ ದೇವಸ್ಥಾನ ಹಾಗೂ ವಿರೂಪಾಕ್ಷ ದೇವಸ್ಥಾನ, ಲೋಟಸ್ ಮಹಲ್, ಆಮೇಲೆ ರಥವನ್ನು ನೋಡಿ ಅಲ್ಲಿಂದ ನಾವು ಕಿಷ್ಕಿಂಧ ಕಡೆ ಹೋಗ್ತೀವಿ. ಇಟಲಿ, ದಕ್ಷಿಣ ಆಫ್ರಿಕಾ, ಲಿಥುವಾನಿಯಾ, ಪೋರ್ಚುಗಲ್, ಐರ್ಲೆಂಡ್, ಜರ್ಮನಿ, ಬೆಲ್ಜಿಯಂ, ಫಿನ್ಲೆಂಡ್, ಅಮೆರಿಕ, ನೆದರ್ಲೆಂಡ್, ಬ್ರಿಟನ್, ಆಸ್ಟ್ರೇಲಿಯಾಗಳ 20 ಕಾರುಗಳು ಗೋವಾಕ್ಕೆ ಹಡಗಿನಲ್ಲಿ ಬಂದಿದ್ದು ಹುಬ್ಬಳ್ಳಿ ಮೂಲಕ ಹಂಪಿಯ ಇವಾಲ್ವ್ ಬ್ಯಾಕ್ ರೆಸಾರ್ಟ್ನಲ್ಲಿ ತಂಗಿವೆ. ಎರಡೂ ತಂಡಗಳು ಸಮಾಗಮಗೊಂಡು ಚಿಕ್ಕಮಗಳೂರತ್ತ ತೆರಳಿವೆ. ವಿಶ್ವ ಪಾರಂಪರಿಕ ತಾಣಗಳಿಗೆ ವಿಂಟೇಜ್ ಕಾರುಗಳನ್ನು ತಂದು ಎರಡೂ ಪರಂಪರೆಗಳನ್ನು ಉಳಿಸುವ ಸಂದೇಶ ಸಾರುವುದೇ ಈ ಪ್ರವಾಸದ ಉದ್ದೇಶ. ಗತಕಾಲದ ಕಾರುಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಹೊಸಪೇಟೆ ಸುತ್ತಮುತ್ತಲಿನ ಜನರಿಗೆ ಮತ್ತೊಮ್ಮೆ ಹಳೆ ಕಾಲದ ಕಾರುಗಳ ದರ್ಶನ ಸಿಕ್ಕಿದ್ದು ನಿಜಕ್ಕೂ ಖುಷಿಯ ವಿಷಯ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಾರ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ವಿಂಟೇಜ್ ಕಾರುಗಳು ಅಂದ್ರೆ ಕೇಳಬೇಕಾ? ಜನರ ಕುತೂಹಲ ದುಪ್ಪಟ್ಟಾಗಿರುತ್ತೆ. ಶತಮಾನಗಳಷ್ಟು ಹಳೆಯದಾದ ವಿಂಟೇಜ್ ಕಾರುಗಳು ಬೆಂಗಳೂರಿನಿಂದ ಹೊರಟು ಹೊಸಪೇಟೆಗೆ ಬಂದಿದ್ದು ಹಂಪಿಯಲ್ಲಿ ಜನರ ಮನಸೂರೆಗೊಳಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದಕ್ಕಿಂತ ಒಂದು ಡಿಫರೆಂಟ್, ಎಂಥವರನ್ನು ಸೆಳೆಯುವಂತಹ ಲುಕ್, ಸಖತ್ ಸ್ಟೈಲ್, ಸೂಪರ್ ಡಿಸೈನ್. ಇದು ವಿಂಟೇಜ್ ಕಾರುಗಳ ದರ್ಬಾರ್. ಹಂಪಿಯಲ್ಲಿ ವಿಂಟೇಜ್ ಕಾರುಗಳ ಸಮಾಗಮ. ಫೆಡರೇಷನ್ ಆಫ್ ಹಿಸ್ಟಾರಿಕ್ ವೆಹಿಕಲ್ಸ್ ಆಫ್ ಇಂಡಿಯಾ ಸಂಘಟನೆಯು ಬೆಲ್ಜಿಯಂ ಮೂಲದ ಡೆಸ್ಟಿನೇಷನ್ ರ್ಯಾಲಿ ಸಂಸ್ಥೆಯ ಜೊತೆಗೂಡಿ ವಿಂಟೇಜ್ ಕಾರುಗಳ ಪ್ರವಾಸ ಹಮ್ಮಿಕೊಂಡಿದೆ. ದೇಶದ 20 ಕಾರುಗಳು ಹಾಗೂ ಇತರೆ ದೇಶಗಳ 20 ಕಾರುಗಳು ಸೇರಿ ಒಟ್ಟು 40 ಕಾರುಗಳ ಪ್ರವಾಸ ಹಂಪಿಯಲ್ಲಿ ಸಮಾಗಮಗೊಂಡಿದೆ. ಮುಂದಿನ ದಿನಗಳಲ್ಲಿ ಈ ವಿಂಟೇಜ್ ಕಾರುಗಳು ಚಿಕ್ಕಮಗಳೂರು, ಕೊಡಗು, ಮೈಸೂರು ಮೂಲಕ ಇದೇ 21ರಂದು ಬೆಂಗಳೂರಿಗೆ ವಾಪಸ್ಸಾಗಲಿದೆ. ಪ್ರತಿಯೊಂದೂ ಬಹಳ ಚಾಕುಚಕ್ಯತೆಯಿಂದ ನಮಗೆ ಇದೊಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಕೂಡ ನಮಗೆ ಒಳ್ಳೆ ಔತಣಕೂಟವನ್ನು ಕೊಟ್ಟಿದ್ರು. ಇವತ್ತು ಬೆಳಗ್ಗೆ ನಾವು ತುಂಗಭದ್ರಾ ಡ್ಯಾಮು ಅಲ್ಲೆಲ್ಲ ಹೋಗಿ ನಂತರ ನಮ್ಮ ಯುನೆಸ್ಕೋ ಕ್ಷೇತ್ರವಾದ ಇದು ಹಂಪಿ, ಅದರಲ್ಲಿ ನಮ್ಮ ದೇವಸ್ಥಾನ ಹಾಗೂ ವಿರೂಪಾಕ್ಷ ದೇವಸ್ಥಾನ, ಲೋಟಸ್ ಮಹಲ್, ಆಮೇಲೆ ರಥವನ್ನು ನೋಡಿ ಅಲ್ಲಿಂದ ನಾವು ಕಿಷ್ಕಿಂಧ ಕಡೆ ಹೋಗ್ತೀವಿ. ಇಟಲಿ, ದಕ್ಷಿಣ ಆಫ್ರಿಕಾ, ಲಿಥುವಾನಿಯಾ, ಪೋರ್ಚುಗಲ್, ಐರ್ಲೆಂಡ್, ಜರ್ಮನಿ, ಬೆಲ್ಜಿಯಂ, ಫಿನ್ಲೆಂಡ್, ಅಮೆರಿಕ, ನೆದರ್ಲೆಂಡ್, ಬ್ರಿಟನ್, ಆಸ್ಟ್ರೇಲಿಯಾಗಳ 20 ಕಾರುಗಳು ಗೋವಾಕ್ಕೆ ಹಡಗಿನಲ್ಲಿ ಬಂದಿದ್ದು ಹುಬ್ಬಳ್ಳಿ ಮೂಲಕ ಹಂಪಿಯ ಇವಾಲ್ವ್ ಬ್ಯಾಕ್ ರೆಸಾರ್ಟ್ನಲ್ಲಿ ತಂಗಿವೆ. ಎರಡೂ ತಂಡಗಳು ಸಮಾಗಮಗೊಂಡು ಚಿಕ್ಕಮಗಳೂರತ್ತ ತೆರಳಿವೆ. ವಿಶ್ವ ಪಾರಂಪರಿಕ ತಾಣಗಳಿಗೆ ವಿಂಟೇಜ್ ಕಾರುಗಳನ್ನು ತಂದು ಎರಡೂ ಪರಂಪರೆಗಳನ್ನು ಉಳಿಸುವ ಸಂದೇಶ ಸಾರುವುದೇ ಈ ಪ್ರವಾಸದ ಉದ್ದೇಶ.
ಗತಕಾಲದ ಕಾರುಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಹೊಸಪೇಟೆ ಸುತ್ತಮುತ್ತಲಿನ ಜನರಿಗೆ ಮತ್ತೊಮ್ಮೆ ಹಳೆ ಕಾಲದ ಕಾರುಗಳ ದರ್ಶನ ಸಿಕ್ಕಿದ್ದು ನಿಜಕ್ಕೂ ಖುಷಿಯ ವಿಷಯ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಾರ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಅದರಲ್ಲೂ ವಿಂಟೇಜ್ ಕಾರುಗಳು ಅಂದ್ರೆ ಕೇಳ್ಬೇಕಾ? ಜನರ ಕುತೂಹಲ ದುಪ್ಪಟ್ಟಾಗಿರುತ್ತೆ. ಶತಮಾನಗಳಷ್ಟು ಹಳೆಯದಾದ ವಿಂಟೇಜ್ ಕಾರುಗಳು ಬೆಂಗಳೂರಿನಿಂದ ಹೊರಟು ಹೊಸಪೇಟೆಗೆ ಬಂದಿದ್ದು ಹಂಪಿಯಲ್ಲಿ ಜನರ ಮನಸೂರೆಗೊಳಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದಕ್ಕಿಂತ ಒಂದು ಡಿಫ್ರೆಂಟ್, ಎಂಥವರನ್ನು ಸೆಳೆಯುವಂಥ ಲುಕ್, ಸಖತ್ ಸ್ಟೈಲ್, ಸೂಪರ್ ಡಿಸೈನ್, ಇದು ವಿಂಟೇಜ್ ಕಾರುಗಳ ದರ್ಬಾರ್. ಹಂಪಿಯಲ್ಲಿ ವಿಂಟೇಜ್ ಕಾರುಗಳ ಸಮಾಗಮ. ಫೆಡರೇಷನ್ ಆಫ್ ಹಿಸ್ಟಾರಿಕ್ ವೆಹಿಕಲ್ಸ್ ಆಫ್ ಇಂಡಿಯಾ ಸಂಘಟನೆಯು ಬೆಲ್ಜಿಯಂ ಮೂಲದ ಡೆಸ್ಟಿನೇಷನ್ ರ್ಯಾಲಿ ಸಂಸ್ಥೆಯ ಜೊತೆಗೂಡಿ ವಿಂಟೇಜ್ ಕಾರುಗಳ ಪ್ರವಾಸ ಹಮ್ಮಿಕೊಂಡಿದೆ. ದೇಶದ 20 ಕಾರುಗಳು ಹಾಗೂ ಇತರೆ ದೇಶಗಳ 20 ಕಾರುಗಳು ಸೇರಿ ಒಟ್ಟು 40 ಕಾರುಗಳ ಪ್ರವಾಸ ಹಂಪಿಯಲ್ಲಿ ಸಮಾಗಮಗೊಂಡಿದೆ. ಮುಂದಿನ ದಿನಗಳಲ್ಲಿ ಈ ವಿಂಟೇಜ್ ಕಾರುಗಳು ಚಿಕ್ಕಮಗಳೂರು, ಕೊಡಗು, ಮೈಸೂರು ಮೂಲಕ ಇದೇ 21ರಂದು ಬೆಂಗಳೂರಿಗೆ ವಾಪಸ್ ಆಗಲಿದೆ. ಪ್ರತಿಯೊಂದೂ ಬಹಳ ಚಾಕುಚಕ್ಯತೆಯಿಂದ ನಮಗೆ ಇದೊಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಕೂಡ ನಮಗೆ ಒಳ್ಳೆ ಔತಣಕೂಟವನ್ನು ಕೊಟ್ಟಿದ್ರು. ಇವತ್ತು ಬೆಳಗ್ಗೆ ನಾವು ತುಂಗಭದ್ರಾ ಡ್ಯಾಮು ಅಲ್ಲೆಲ್ಲ ಹೋಗಿ ನಂತರ ನಮ್ಮ ಯುನೆಸ್ಕೋ ಕ್ಷೇತ್ರವಾದ ಇದು ಹಂಪಿ, ಅದರಲ್ಲಿ ನಮ್ಮ ದೇವಸ್ಥಾನ ಹಾಗೂ ವಿರೂಪಾಕ್ಷ ದೇವಸ್ಥಾನ, ಲೋಟಸ್ ಮಹಲ್, ಆಮೇಲೆ ರಥವನ್ನು ನೋಡಿ ಅಲ್ಲಿಂದ ನಾವು ಕಿಷ್ಕಿಂಧ ಕಡೆ ಹೋಗ್ತೀವಿ. ಇಟಲಿ, ದಕ್ಷಿಣ ಆಫ್ರಿಕಾ, ಲಿಥುವಾನಿಯಾ, ಪೋರ್ಚುಗಲ್, ಐರ್ಲೆಂಡ್, ಜರ್ಮನಿ, ಬೆಲ್ಜಿಯಂ, ಫಿನ್ಲೆಂಡ್, ಅಮೆರಿಕ, ನೆದರ್ಲೆಂಡ್, ಬ್ರಿಟನ್, ಆಸ್ಟ್ರೇಲಿಯಾಗಳ 20 ಕಾರುಗಳು ಗೋವಾಕ್ಕೆ ಹಡಗಿನಲ್ಲಿ ಬಂದಿದ್ದು ಹುಬ್ಬಳ್ಳಿ ಮೂಲಕ ಹಂಪಿಯ ಇವಾಲ್ವ್ ಬ್ಯಾಕ್ ರೆಸಾರ್ಟ್ನಲ್ಲಿ ತಂಗಿವೆ. ಎರಡೂ ತಂಡಗಳು ಸಮಾಗಮಗೊಂಡು ಚಿಕ್ಕಮಗಳೂರತ್ತ ತೆರಳಿವೆ. ವಿಶ್ವ ಪಾರಂಪರಿಕ ತಾಣಗಳಿಗೆ ವಿಂಟೇಜ್ ಕಾರುಗಳನ್ನು ತಂದು ಎರಡೂ ಪರಂಪರೆಗಳನ್ನು ಉಳಿಸುವ ಸಂದೇಶ ಸಾರುವುದೇ ಈ ಪ್ರವಾಸದ ಉದ್ದೇಶ. ಗತಕಾಲದ ಕಾರುಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಹೊಸಪೇಟೆ ಸುತ್ತಮುತ್ತಲಿನ ಜನರಿಗೆ ಮತ್ತೊಮ್ಮೆ ಹಳೆ ಕಾಲದ ಕಾರುಗಳ ದರ್ಶನ ಸಿಕ್ಕಿದ್ದು ನಿಜಕ್ಕೂ ಖುಷಿಯ ವಿಷಯ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಾರ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಅದರಲ್ಲೂ ವಿಂಟೇಜ್ ಕಾರುಗಳು ಅಂದ್ರೆ ಕೇಳ್ಬೇಕಾ? ಜನರ ಕುತೂಹಲ ದುಪ್ಪಟ್ಟಾಗಿರುತ್ತೆ. ಶತಮಾನಗಳಷ್ಟು ಹಳೆಯದಾದ ವಿಂಟೇಜ್ ಕಾರುಗಳು ಬೆಂಗಳೂರಿನಿಂದ ಹೊರಟು ಹೊಸಪೇಟೆಗೆ ಬಂದಿದ್ದು ಹಂಪಿಯಲ್ಲಿ ಜನರ ಮನಸೂರೆಗೊಳಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದಕ್ಕಿಂತ ಒಂದು ಡಿಫ್ರೆಂಟ್, ಎಂಥವರನ್ನು ಸೆಳೆಯುವಂಥ ಲುಕ್, ಸಖತ್ ಸ್ಟೈಲ್, ಸೂಪರ್ ಡಿಸೈನ್, ಇದು ವಿಂಟೇಜ್ ಕಾರುಗಳ ದರ್ಬಾರ್. ಹಂಪಿಯಲ್ಲಿ ವಿಂಟೇಜ್ ಕಾರುಗಳ ಸಮಾಗಮ. ಫೆಡರೇಷನ್ ಆಫ್ ಹಿಸ್ಟಾರಿಕ್ ವೆಹಿಕಲ್ಸ್ ಆಫ್ ಇಂಡಿಯಾ ಸಂಘಟನೆಯು ಬೆಲ್ಜಿಯಂ ಮೂಲದ ಡೆಸ್ಟಿನೇಷನ್ ರ್ಯಾಲಿ ಸಂಸ್ಥೆಯ ಜೊತೆಗೂಡಿ ವಿಂಟೇಜ್ ಕಾರುಗಳ ಪ್ರವಾಸ ಹಮ್ಮಿಕೊಂಡಿದೆ. ದೇಶದ 20 ಕಾರುಗಳು ಹಾಗೂ ಇತರೆ ದೇಶಗಳ 20 ಕಾರುಗಳು ಸೇರಿ ಒಟ್ಟು 40 ಕಾರುಗಳ ಪ್ರವಾಸ ಹಂಪಿಯಲ್ಲಿ ಸಮಾಗಮಗೊಂಡಿದೆ. ಮುಂದಿನ ದಿನಗಳಲ್ಲಿ ಈ ವಿಂಟೇಜ್ ಕಾರುಗಳು ಚಿಕ್ಕಮಗಳೂರು, ಕೊಡಗು, ಮೈಸೂರು ಮೂಲಕ ಇದೇ 21ರಂದು ಬೆಂಗಳೂರಿಗೆ ವಾಪಸ್ ಆಗಲಿದೆ. ಪ್ರತಿಯೊಂದೂ ಬಹಳ ಚಾಕುಚಕ್ಯತೆಯಿಂದ ನಮಗೆ ಇದೊಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಕೂಡ ನಮಗೆ ಒಳ್ಳೆ ಔತಣಕೂಟವನ್ನು ಕೊಟ್ಟಿದ್ರು. ಇವತ್ತು ಬೆಳಗ್ಗೆ ನಾವು ತುಂಗಭದ್ರಾ ಡ್ಯಾಮು ಅಲ್ಲೆಲ್ಲ ಹೋಗಿ ನಂತರ ನಮ್ಮ ಯುನೆಸ್ಕೋ ಕ್ಷೇತ್ರವಾದ ಇದು ಹಂಪಿ, ಅದರಲ್ಲಿ ನಮ್ಮ
ದೇವಸ್ಥಾನ ಹಾಗೂ ವಿರೂಪಾಕ್ಷ ದೇವಸ್ಥಾನ, ಲೋಟಸ್ ಮಹಲ್, ಆಮೇಲೆ ರಥವನ್ನು ನೋಡಿ ಅಲ್ಲಿಂದ ನಾವು ಕಿಷ್ಕಿಂಧ ಕಡೆ ಹೋಗ್ತೀವಿ. ಇಟಲಿ, ದಕ್ಷಿಣ ಆಫ್ರಿಕಾ, ಲಿಥುವಾನಿಯಾ, ಪೋರ್ಚುಗಲ್, ಐರ್ಲೆಂಡ್, ಜರ್ಮನಿ, ಬೆಲ್ಜಿಯಂ, ಫಿನ್ಲೆಂಡ್, ಅಮೆರಿಕ, ನೆದರ್ಲ್ಯಾಂಡ್, ಬ್ರಿಟನ್, ಆಸ್ಟ್ರೇಲಿಯಾಗಳ 20 ಕಾರುಗಳು ಗೋವಾಕ್ಕೆ ಹಡಗಿನಲ್ಲಿ ಬಂದಿದ್ದು ಹುಬ್ಬಳ್ಳಿ ಮೂಲಕ ಹಂಪಿಯ ಇವಾಲ್ವ್ ಬ್ಯಾಕ್ ರೆಸಾರ್ಟ್ನಲ್ಲಿ ತಂಗಿವೆ. ಎರಡೂ ತಂಡಗಳು ಸಮಾಗಮಗೊಂಡು ಚಿಕ್ಕಮಗಳೂರತ್ತ ತೆರಳಿವೆ. ವಿಶ್ವ ಪಾರಂಪರಿಕ ತಾಣಗಳಿಗೆ ವಿಂಟೇಜ್ ಕಾರುಗಳನ್ನು ತಂದು ಎರಡೂ ಪರಂಪರೆಗಳನ್ನು ಉಳಿಸುವ ಸಂದೇಶ ಸಾರುವುದೇ ಈ ಪ್ರವಾಸದ ಉದ್ದೇಶ. ಗತಕಾಲದ ಕಾರುಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಹೊಸಪೇಟೆ ಸುತ್ತಮುತ್ತಲಿನ ಜನರಿಗೆ ಮತ್ತೊಮ್ಮೆ ಹಳೆ ಕಾಲದ ಕಾರುಗಳ ದರ್ಶನ ಸಿಕ್ಕಿದ್ದು ನಿಜಕ್ಕೂ ಖುಷಿಯ ವಿಷಯ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.